सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरे नारायणे नमोस्तुते। केएस ಗಾನಮಂದಿರ ವೀಕ್ಷಕ ಬಾಂಧವರೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಆಧ್ಯಾತ್ಮ ಚಿಂತನಕಾರ, ಪ್ರವಚನಕಾರ, ಕೀರ್ತನಕಾರ, ಚಲನಚಿತ್ರ ಸಾಹಿತಿ ಶರಣಕುಮಾರ್ ಹಿರೇಮಠ್ ಗಜೇಂದ್ರಗಡ. ವೀಕ್ಷಕ ಬಾಂಧವರೇ, ನಾನಿವತ್ತು ಒಂದು ಅದ್ಭುತವಾಗಿರುವಂಥ ವಿಚಾರವನ್ನ ನಿಮ್ಮ ಎದುರು ತಗೊಂಡು ಬಂದಿದ್ದೇನೆ. ಏನು ಅನ್ನುವಂಥ ವಿಚಾರಕ್ಕೆ ಬರೋಣ. ಅದಕ್ಕಿಂತ ಪೂರ್ವದೊಳಗೆ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ನೀಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾದರೆ ತಡ ಮಾಡೋದೇ ಬೇಡ, ನಾವು ಇವತ್ತಿನ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಮಹಾಶಿವರಾತ್ರಿ ಎಂದು ಹೇಗೆ ಪೂಜೆ ಮಾಡಬೇಕು, ಹೇಗೆ ಪರಮಾತ್ಮನನ್ನ ಪೂಜಿಸಬೇಕು ಅನ್ನೋದನ್ನ ನಾನು ಹೇಳ್ತಾ ಬಂದಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಅನೇಕ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾವ ಹೂಗಳನ್ನು ದೇವರಿಗೆ ಏರಿಸಿದ್ರೆ ಪೂಜೆ ಅವನಿಗೆ ಪ್ರಿಯವಾಗುತ್ತೆ, ಪರಮಾತ್ಮನಿಗೆ ಇಷ್ಟವಾಗುತ್ತೆ ಅನ್ನೋದನ್ನ ಹೇಳಿದ್ದೇನೆ. ಹಾಗಾದ್ರೆ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪರಮಾತ್ಮನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಒಬ್ರು ಹೇಳ್ತಾರೆ, ಪರಮಾತ್ಮನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟು ಕರಾರು, ಏನಿಹುದೇನೋ ಅರಿತವರಾರು ಅಂತಾರೆ. ಎಂಥ ಅದ್ಭುತವಾದ ಮಾತಲ್ಲ. ಈ ಜಗತ್ತು ಅನ್ನುವಂಥದ್ದು ಏನಿದೆಯಲ್ಲ, ಇದು ಯಾರ ಭಿಕ್ಷೆ ಅಂತಂದ್ರೆ ಪರಮಾತ್ಮ ಕೊಟ್ಟಿರುವಂಥ ಭಿಕ್ಷೆ ಅಂತ. ಹಾಗಾದ್ರೆ ಆತ ಕೊಟ್ಟಿರುವಂಥ ಭಿಕ್ಷೆಯೊಳಗೆ ಬದುಕುವಂಥ ನಾವೆಲ್ಲ ಏನು ಅಂದ್ರೆ ಭಿಕ್ಷುಕರೇ. ನಾವೆಲ್ಲರೂ ಒಂದು ರೀತಿಯಿಂದ ಕೇಳೋರೆ. ಈಗಷ್ಟೇ ನಾನು ನಿಮಗೆ ಕೇಳಿದೆ, ಏನಂತ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಗೆ ಕೇಳಿದೆ. ಅಂದ್ರೆ ಅದೊಂಥರ ಕೇಳೋದು. ಅದನ್ನೇ ನಾವು ಒಬ್ಬರಿಂದ ಒಬ್ಬರಿಗೆ ಕೇಳೋದು, ಒಬ್ಬರಿಂದ ಒಬ್ಬರಿಗೆ ನಾವು ಏನ್ ಮಾಡ್ತಾ ಹೋಗೋದು ಜೀವನದಲ್ಲಿ ಅಂದ್ರೆ ಬೇಡ್ತಾ ಹೋಗೋದು. ನಾನು ನಿಮಗೆ ಕೇಳ್ತೇನೆ, ನೀವು ಇನ್ನೊಬ್ಬರಿಗೆ ಕೇಳ್ತೀರಾ, ಇನ್ನೊಬ್ರು ಮತ್ತೊಬ್ಬರಿಗೆ ಕೇಳ್ತಾರೆ, ಮತ್ತೊಬ್ರು ಮಗದೊಬ್ಬರಿಗೆ ಕೇಳ್ತಾರೆ. ಆ ಮಗದೊಬ್ಬ ಯಾರಿಗೆ ಕೇಳಬೇಕು ಅಂತಂದ್ರೆ ಪರಮಾತ್ಮನನ್ನೇ ಕೇಳಬೇಕು. ಎಲ್ಲಕ್ಕೂ ಒಡೆಯ ಭಗವಂತ, ಅವನನ್ನೇ ಕಟ್ಟ ಕಡೆಗೆ ಕೇಳೋದು ಯಾರನ್ನ ಅಂತಂದ್ರೆ ಭಗವಂತನನ್ನೇ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಒಂದು ರೀತಿಯಿಂದ ಭಿಕ್ಷುಕರೇ. ಇದು ದೇವರ ಮನೆ. ಇಲ್ಲಿ ನಾವು ಯಾವುದಕ್ಕಾಗಿ ಬಂದಿದ್ದೇವೆ ಅಂತಂದ್ರೆ ಬಾಡಿಗೆ ಇದ್ದು ಹೋಗ್ಲಿಕ್ಕಾಗಿ ಬಂದಿದ್ದೇವೆ. ಬಾಡಿಗೆ ಇದ್ದು ಹೋಗುವಾಗ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಯಾರ ಬಗ್ಗೆ ಇರಬೇಕು ಅಂತಂದ್ರೆ ಪರಮಾತ್ಮನ ಬಗ್ಗೆ. ಅವ ಇಷ್ಟೊಂದು ಕೊಟ್ಟಾನ, ಇಷ್ಟೆಲ್ಲವನ್ನು ಕೊಟ್ಟಾನ, ಅವನಿಗಾಗಿ ಒಂದಿಷ್ಟು ಸಮಯವನ್ನ ಇಟ್ಟರೆ, ಅವನಿಗಾಗಿ ಒಂದಿಷ್ಟು ಧ್ಯಾನವನ್ನ ಮಾಡಿದ್ರೆ ಈ ಬದುಕು ಸಾರ್ಥಕವಾಗ್ತದೆ ಸ್ನೇಹಿತರೆ ಎನ್ನುವಂತ ಮಾತನ್ನ ಹೇಳ್ತಾ, ಮಹಾಶಿವರಾತ್ರಿಯ ದಿವಸ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಎಕ್ಕೆ ಹೂವನ್ನು ಏರಿಸೋದ್ರಿಂದ ಏನಾಗ್ತದೆ, ಬಿಲ್ವಪತ್ರೆ ದಳವನ್ನು ಏರಿಸೋದ್ರಿಂದ ಏನಾಗ್ತದೆ, ಇನ್ನೊಂದು ಕೆಲವು ಅನೇಕ ಹೂಗಳ ಬಗ್ಗೆ ನಾನು ಹೇಳಿದ್ದೀನಿ ನಿಮಗೆ. ಅಗಸೆ ಹೂವನ್ನು ಸಿಗ್ತದೆ, ಆ ಅಗಸೆ ಹೂವನ್ನು ಏರಿಸೋದ್ರಿಂದ ಏನಾಗ್ತದೆ, ಹೀಗೆ ಅನೇಕ ಹೂಗಳೆಲ್ಲ ಇವೆ. ಆ ಹೂಗಳ ಬಗ್ಗೆ, ಆ ಹೂಗಳನ್ನ ಏರಿಸಿದ್ರೆ, ಪತ್ರಿಯನ್ನ ಏರಿಸಿದ್ರೆ ಏನೇನಾಗ್ತದೆ, ಏನೆಲ್ಲ ಲಾಭ ಆಗುತ್ತೆ ಅನ್ನುವಂಥ ವಿಚಾರವನ್ನು ನಾನು ಹೇಳಿದೆ. ಮತ್ತೆ ಮದುವೆ ಆಗದವರು ಯಾವ ರೀತಿಯಾಗಿ ಪರಮಾತ್ಮನ ಪ್ರದಕ್ಷಿಣೆ ಮಾಡಿದ್ರೆ ಮದುವೆ ಆಗುತ್ತೆ ಅನ್ನೋದನ್ನು ಹೇಳಿದೆ. ಜೊತೆಗೆ ಇವತ್ತೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಲ್ಲಾ ಹೂಗಳಿಗಿಂತ ಮೊದಲು, ಎಲ್ಲವನ್ನ ಏರಿಸೋಕಿನ ಮೊದಲು ಒಂದು 8 ಪುಷ್ಪಗಳನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ಪರಮಾತ್ಮನಿಗೆ ಮೊಟ್ಟ ಮೊದಲಿಗೆ ಅವುಗಳನ್ನ ಏರಿಸಬೇಕು. ಅದನ್ನ ಹೇಳ್ತಾರೆ ಇವತ್ತು. ಅದನ್ನ ಹೇಳಲಿಕ್ಕೆ ಬಂದಿದ್ದೇನೆ ನಿಮ್ಮ ಎದುರಿಗೆ. ಯಾವ ಹೂಗಳನ್ನು, ಎಲ್ಲ ಪತ್ರಿದಳವನ್ನು, ಹೂವನ್ನು ಮೊದಲು ಏರಿಸೋಕಿನ ಪೂರ್ವದೊಳಗನ ಈ ಹೂಗಳನ್ನ ಪರಮಾತ್ಮನಿಗೆ ಅರ್ಪಿಸಬೇಕಂತ. 8 ಹೂಗಳದಾವು. ಆ 8 ಹೂಗಳನ್ನ ನಾವು ಭಗವಂತನಿಗೆ ಅರ್ಪಿಸಿದ್ದೇ ಆದ್ರೆ, ಪರಮಾತ್ಮನಿಗೆ ಅದನ್ನು ಅರ್ಪಿಸಿದ್ದೇ ಆದ್ರೆ, ಪರಮಾತ್ಮ ಏನಾಗ್ತಾನೆ ಅಂತಂದ್ರೆ ನಿಜವಾಗಲೂ ನಮ್ಮ ಮೇಲೆ ಕರುಣೆಯನ್ನು ಕೊಡ್ತಾನಂತೆ, ಕರುಣೆಯನ್ನು ತೋರಿಸ್ತಾನೆ. ಪರಮಾತ್ಮ ನಮ್ಮೊಡನೆ ಏನ್ ಮಾಡ್ತಾನೆ ಅಂತಂದ್ರೆ ಸದಾಕಾಲ ಇರ್ತಾನೆ. ಹಾಗಾದ್ರೆ ಆ 8 ಹೂಗಳು ಯಾವುವು? 8 ಹೂಗಳು ಅಂದ್ರೆ ಹಿಂದೆ ಹೇಳಿರುವಂತಹ ಹೂಗಳು ಅವು ಬೇರೆ. ಬೆಲ್ವಪತ್ರೆ ದಳ ಹೂವ, ಇಕ್ಕಿ ಹೂವ, ಕೆಲವು ಹೂಗಳ ಹೆಸರನ್ನ ಹೇಳಿದ್ದೆ. ಆ ಎಲ್ಲ ಹೂಗಳನ್ನ ಮೀರಿರುವಂತಹ ಹೂಗಳಿದ್ದಾವೆ. ಆ ಹೂಗಳು ಯಾವುವು? ಹಾಗಾದ್ರೆ ಎಲ್ಲಿ ಸಿಗ್ತವೆ ಗುರುಗಳೇ ಅಂತ ಕೇಳಬಹುದು ನೀವು. ಆ ಹೂ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನಾನು, ಕೇಳಿ. ಈಗ ಅದ್ಭುತವಾಗಿರುವಂತಹ ವಿಷಯ ಇದು ಇವತ್ತು. 1ನೇ ಹೂ ಯಾವುದು ಅಂತಂದ್ರೆ, 1ನೇ ಪುಷ್ಪ ಅದು ಅಹಿಂಸೆ ಅನ್ನುವಂಥ ಪುಷ್ಪ. 1ನೇ ಪುಷ್ಪ ಯಾವುದು ಅಂತಂದ್ರೆ ಅಹಿಂಸೆ ಅನ್ನುವಂಥ ಪುಷ್ಪ. ಆ ಹೂವನ್ನು ಪರಮಾತ್ಮನಿಗೆ ಏರಿಸಬೇಕು. ನಾವು ಹಿಂಸಾವಾದಿಗಳಾಗಿರಬಾರ್ದು, ಅಹಿಂಸಾವಾದಿಗಳಾಗಿರಬೇಕು. ಅಹಿಂಸೆ ಅನ್ನುವಂಥ ಪುಷ್ಪವನ್ನು ಪರಮಾತ್ಮನಿಗೆ ಏರಿಸಬೇಕು. ಇದು 1ನೇ ಪುಷ್ಪ. ಮತ್ತೆ 2ನೇ ಪುಷ್ಪ ಇಂದ್ರಿಯವನ್ನು ನಿಗ್ರಹ ಮಾಡಬೇಕು. ಇದು 2ನೇ ಪುಷ್ಪ. ಮತ್ತು 3ನೇ ಪುಷ್ಪ
ಸರ್ವ ಜೀವಿಗಳಲ್ಲಿ ಸರ್ವರಲ್ಲಿಯೂ ಏನಿರಬೇಕು ಅಂತಂದ್ರೆ ದಯೆ ಉಳ್ಳವರಾಗಿರ್ಬೇಕು, ಪ್ರೀತಿ ಉಳ್ಳವರಾಗಿರ್ಬೇಕು, ಪ್ರೇಮ ಭಾವದಿಂದ ನೋಡ್ಬೇಕು. ಈಗ ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರಿ, ಪ್ರೀತಿಯಿಂದ ನೋಡಿದ್ರೆ ನನ್ನ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ, ಏನೋ ಒಂದು ಮಾಡಿದ್ದಾರೆ ಚೆನ್ನಾಗಿದೆ, ಇಷ್ಟವಾದವ್ರು ಏನ್ ಮಾಡ್ತೀರಿ, ಅದಕ್ಕೆ ದಯ ಅನ್ನೋದು, ಪ್ರೀತಿ ಅನ್ನೋದು. ಆ ಪ್ರೀತಿ ಅನ್ನುವಂತ ಎರಡು ಅಕ್ಷರ, ಪ್ರೇಮ ಅನ್ನುವಂತ ಎರಡು ಅಕ್ಷರ ಎಂಥವನನ್ನಾದರೂ ಸೋಲಿಸಿಬಿಡುವಂತ ಶಕ್ತಿ ಇರುತ್ತೆ. ಅದಕ್ಕಾಗಿ ಈ ನಾವೇನ್ ಮಾಡ್ಬೇಕು ಅಂತಂದ್ರೆ ದಯೆ ಉಳ್ಳವರಾಗಬೇಕು. ಮೂರನೇ ಪುಷ್ಪ ಯಾವುದು ಅಂದ್ರೆ ದಯೆ. ಮತ್ತೆ ನಾಲ್ಕನೇ ಪುಷ್ಪ ಅದು ಸತ್ಯ. ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು, ಸತ್ಯವನ್ನೇ ನುಡಿಬೇಕು. ಮತ್ತು ಐದನೇ ಪುಷ್ಪ ಅದ್ಯಾವುದು ಅಂತಂದ್ರೆ ಹೇಳ್ತಾರೆ ಜ್ಞಾನ ಅಂತ. ಐದನೇ ಪುಷ್ಪ ಜ್ಞಾನ. ಮತ್ತು ಆರನೇ ಪುಷ್ಪ ತಪಸ್ಸು, ಆಚರಣೆ. ಏನಾದರೂ ಒಂದು ಆಚರಣೆಯನ್ನು ಮಾಡ್ಲಿಕ್ಕೆ ಹತ್ತಿದೀವಿ ಅಂತಂದ್ರೆ ಅದನ್ನು ಬಿಟ್ಟು ಬಿಡ್ಲಾರ್ದ ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ಆರನೇ ಪುಷ್ಪ. ಏಳನೇ ಪುಷ್ಪ ಯಾವುದು ಅಂತಂದ್ರೆ ಕ್ರಿಯಾ, ನಾವು ಮಾಡುವಂಥ ಕಾರ್ಯ, ಏಕಾಗ್ರತೆ. ಆ ಏಕಾಗ್ರತೆ ನಿಷ್ಠೆ. ಮತ್ತು ಎಂಟನೇ ಪುಷ್ಪ ಯಾವುದು ಅಂತಂದ್ರೆ ಶ್ರದ್ಧಾ ಧ್ಯಾನ. ನಾವು ಶ್ರದ್ಧೆಯಿಂದ ಧ್ಯಾನವನ್ನು ಮಾಡಬೇಕು. ಅದೇ ಪರಮಾತ್ಮನಿಗೆ ಅರ್ಪಿಸಬೇಕಾಗಿರುವಂಥ ಮೊದಲಿಗೆ ಎಲ್ಲಾ ಹೂಗಳಿಗೂ ಮೊದಲು ಪರಮಾತ್ಮನಿಗೆ ಅರ್ಪಿಸಬೇಕಾಗಿರುವಂಥ ಹೂಗಳು ಯಾವುವು ಅಂದ್ರೆ 8 ಹೂಗಳು. ನಾನು ಹೇಳಿದ್ನಲ್ಲ ಈಗ, ಈ 8 ಹೂಗಳನ್ನ ಯಾರು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾರೆ, ಯಾರು ಇದನ್ನ ಅರ್ಪಿಸಿ ಶಿವನಿಗೆ ಪೂಜೆಯನ್ನು ಮಾಡ್ತಾರೆ, ಅವರು ಏನಾಗ್ತಾರೆ ಅಂತಂದ್ರೆ ಇಲ್ಲಿಯೂ ಶ್ರೀಮಂತರಾಗಿರ್ತಾರೆ, ಅಲ್ಲಿಯೂ ಶ್ರೀಮಂತರಾಗಿರ್ತಾರೆ. ಅಂದ್ರೆ ಇಹಲೋಕದಲ್ಲೂ ಶ್ರೀಮಂತರು, ಸ್ವರ್ಗಲೋಕದಲ್ಲೂ ಶ್ರೀಮಂತರು, ಶಿವಲೋಕದಲ್ಲೂ ಶ್ರೀಮಂತರು. ಶಿವನೇ ಬಂದು ಕರ್ಕೊಂಡು ಹೋಗ್ತಾನಂತೆ. ಈ 8 ಪುಷ್ಪಗಳನ್ನ ಮೊದಲು ಶಿವನಿಗೆ ಅರ್ಪಣೆ ಮಾಡಿದ್ರೆ ಸಾಕ್ಷಾತ್ ಪರಶಿವನೇ ಬಂದು ನಮ್ಮನ್ನ ತನ್ನ ಹತ್ರ ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ಭಕ್ತಿಯಿಂದ ಮಾಡ್ತಾರೆ ಅವರನ್ನ ಪರಮಾತ್ಮ ಕರ್ಕೊಂಡು ಹೋಗ್ತಾನೆ, ಮುಕ್ತಿಯನ್ನು ಕೊಡ್ತಾನೆ. ಇದರಲ್ಲಿ 2 ಮಾತೇ ಇಲ್ಲ ವೀಕ್ಷಕರೇ. ಹಾಗಾದ್ರೆ ತಾವುಗಳೆಲ್ಲ ಏನೇ ಮಾಡಿ ಶ್ರದ್ಧೆಯಿಂದ ಮಾಡಿ, ಏನೇ ಮಾಡಿ, 1ನೇ ಹೂವ 2ನೇ ಹೂವ ಒಟ್ಟು 8 ಹೂಗಳ ಬಗ್ಗೆ ನಾನು ಹೇಳಿದೆ. ಆ ಹೂಗಳ ಹೆಸರು ನಿಮಗೆ ಇನ್ನೊಂದು ಸಾರಿ ಹೇಳ್ತೇನೆ. 1 ಅಹಿಂಸೆ, 2 ಇಂದ್ರಿಯ ನಿಗ್ರಹ, 3 ಸರ್ವಜೀವಿಗಳಲ್ಲಿ ಪ್ರೇಮ, 4ನೇದ್ದು ಸತ್ಯ, 5ನೇದ್ದು ಜ್ಞಾನ, 6ನೇದ್ದು ತಪಸ್ಸು, 7ನೆಯ ಆ ಪುಷ್ಪ ಯಾವುದು ಅಂತಂದ್ರೆ ಏಕಾಗ್ರತೆ, ಕ್ರಿಯೆ ಅಂತಾರೆ. ಆ ಕ್ರಿಯೆಯನ್ನ, ಏಕಾಗ್ರತೆ ನಿಷ್ಠೆಯ ಕ್ರಿಯೆಯನ್ನ ಸದಾವಕಾಲ ಭಕ್ತಿ ಶ್ರದ್ಧೆಗಳಿಂದ ನಾವು ಪರಮಾತ್ಮನಿಗೆ ಇದನ್ನು ಅರ್ಪಿಸಿದ್ದೇ ಆದರೆ ಮಹಾಶಿವರಾತ್ರಿ ಎಂದು ಶಿವನೊಲುಮೆಗೆ ನಾವೆಲ್ಲರೂ ಪಾತ್ರರಾಗ್ತೇವೆ. ವೀಕ್ಷಕರೇ, ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರಗಳು.